ಕಳೆದ ಡಿಸೆಂಬರ್ 22ರಂದು ಧಾರವಾಡ ಹದಿಯಾಳ ಸಿದ್ದರಾಮ ಕಾಲೋನಿಯಲ್ಲಿ ಕಳ್ಳತನ ಆಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶಹರ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಮತ್ತೆ ಆ ಒಂದು ಘಟನೆಯಲ್ಲಿ ಕಾನೂನು ಸಂಘರ್ಷಕ್ಕೆ ಒಳಗಾದಂತಹ ಓರ್ವ ಬಾಲಕನನ್ನು ಕೂಡ ಬಂಧಿಸುವಲ್ಲಿ ಧಾರವಾಡದ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ ಬರೋಬ್ಬರಿ 3 ಲಕ್ಷಕ್ಕೂ ಅಧಿಕ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಕಾನೂನು ಸಂಘರ್ಷಕ್ಕೆ ಒಳಗಾದಂತಹ ಧಾರವಾಡ ಗೊಲ್ಲರ ಕಾಲೋನಿಯ ಮೂಲದ ಶಾಹಿಲ್ ಗೋಕಾಕ್ 16 ವರ್ಷದ ಬಾಲಕ ಏನಿದ್ದಾನೆ ಆತನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಯಾಗಿದ್ದಂತಹ ಆತನನ್ನು ವಶಕ್ಕೆ ಪಡೆದುಕೊಂಡು ಖಚಿತವಾದಂತಹ ಒಂದು ಮಾಹಿತಿಯನ್ನು ಮೇರೆಗೆ ಇವರು ದಾಳಿ ಮಾಡಿದರು. ಆ ಸಮಯದಲ್ಲಿ ಎಲ್ಲವೂ ಕೂಡ ಗೊತ್ತಾಗಿದೆ. ಧಾರವಾಡದ ಶಹರ ಠಾಣೆಯ ಇನ್ಸ್ಪೆಕ್ಟರ್ ಅಲಿ ಶೇಖ್ ಹಾಗೂ PSI ಆಗಿರುವಂತಹ ವಿನೋದ್ ಅವರ ನೇತೃತ್ವದ ಒಂದು ತಂಡ ಆ ಬಾಲಕನನ್ನು ವಶಕ್ಕೆ ಪಡೆದಿದೆ. ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಆ ನಂತರ ಆರೋಪಿ ಕಳ್ಳತನದ ಕುರಿತು ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಬಂಧಿತ ಆರೋಪಿಯಿಂದ ಒಟ್ಟು 22 ಗ್ರಾಂ ತೂಕದ ಚಿನ್ನ, 88 ಗ್ರಾಂನ ಬೆಳ್ಳಿ ಸಾಮಾನುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದರ ಒಂದು ಸುಮಾರು ಮೊತ್ತ 3,12,000 ರೂಪಾಯಿ ಇದೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.